ಜಗತ್ತಿನಲ್ಲಿ ಆಧುನಿಕ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ. ಈಗಿನ ತಂತ್ರಜ್ಞಾನಕ್ಕೆ ಶಿಕ್ಷಣ ಎಷ್ಟು ಮುಖ್ಯವೋ ಜೀವನ ಸಾಗಿಸಲು ಸಂಸ್ಕಾರ ಕೂಡ ಅಷ್ಟೇ ಅವಶ್ಯಕ ಎಂದು ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಶ್ರೀಮಠದ ಡಾ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ನರಸಿಂಹಗಿರಿ ಸುಕ್ಷೇತ್ರ ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದಿಂದ ಏರ್ಪಡಿಸಲಾದ 3ನೇ ವರ್ಷದ ಸಂಸ್ಕಾರ ಶಿಬಿರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. 3 ವರ್ಷದಿಂದಲೂ ಸಂಸ್ಕಾರ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದು, ಪೋಷಕರನ್ನ ವೃದ್ಧಾಶ್ರಮಕ್ಕೆ ಕಳಿಸುವಂತ ಮನಸ್ಥಿತಿಯಿಂದ ಮಕ್ಕಳನ್ನ ಹೊರತರಬೇಕಿದೆ. ಪೋಷಕರು ಮಕ್ಕಳಿಗಾಗಿ ಕೇವಲ ಹಣ ಮಾಡಲು ಹೆಚ್ಚಿನ ಕಾಲವನ್ನ ವ್ಯಯ ಮಾಡುತ್ತಾರೆ. ಆದರೆ ಬಹುಮುಖ್ಯವಾಗಿ ಹಣ ಮಾಡುವುದರ ಬದಲು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಬೇಕಾದ ಸಂಸ್ಕಾರಯುತವಾದಂಥ ಬದುಕನ್ನ ಕಟ್ಟಿಕೊಡಲು ಮಕ್ಕಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಸಂಸ್ಕಾರಯುತ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳ ಪೋಷಕರು ಕೂಡ ಶ್ರೀಮಠದ ಉತ್ತಮ ಕೆಲಸಗಳ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ನನ್ನ ಪ್ರಾಣ ಇರುವವರೆಗೂ ಸಂಸ್ಕಾರ ಶಿಬಿರವನ್ನ ನಡೆಸುತ್ತಿರುತ್ತೇನೆ. ಶಿಕ್ಷಣ ಕಲಿತು ಸಮಾಜದಲ್ಲಿ ಬದುಕಲು ಸಂಸ್ಕಾರ ಕಲಿಯದೆ ಹೋದರೆ ಕಲಿತ ವಿದ್ಯೆಯೂ ಕೂಡ ವ್ಯರ್ಥ. ನಮ್ಮ ಸಂಸ್ಕಾರ ಶಿಬಿರಕ್ಕೆ ಯಾವುದೇ ಸರ್ಕಾರದ ಹಣ ಬಳಕೆ ಮಾಡುತ್ತಿಲ್ಲ. ಭಕ್ತರ ಸಹಕಾರವೇ ಇದಕ್ಕೆ ಪ್ರೇರಣೆಯಾಗಿದ್ದು, ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಮಕ್ಕಳು ಯಾವುದೇ ಜಾತಿ ಭೇದ ಮತ್ತು ಅಂತಸ್ತಿನ ಮೇಲು ಕೀಳು ಎನ್ನುವ ಭಾವನೆ ಇಲ್ಲದೆ 10 ದಿನ ಮಠದಲ್ಲಿ ಸಮಾನ ಮನಸ್ಥಿತಿಯಲ್ಲಿ ಇದ್ದಿದ್ದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಂದರು. ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವು ಮಾಡುವಂತ ಕೆಲಸದಲ್ಲಿ ಪರಮಾತ್ಮನನ್ನ ಕಾಣಬೇಕು. ಆಗ ನಮ್ಮ ಶ್ರೇಯಸ್ಸು ಲಭಿಸುತ್ತದೆ. ದೇವರು ನಮ್ಮನ್ನ ರಕ್ಷಣೆ ಮಾಡುವುದಿಲ್ಲ, ಆದರೆ ನಮ್ಮ ಗುರುಗಳು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ಇದು ನನ್ನ ಬದುಕಿನಲ್ಲಿ ನಡೆದ ಅನುಭವವಾಗಿದೆ. ನಾವು ಉತ್ತಮ ಸಂಘದಲ್ಲಿದ್ದರೆ ನಾವು ಉತ್ತುಂಗಕ್ಕೇರುತ್ತೇವೆ. ನಮ್ಮ ಸಂಘ ಮತ್ತು ಸಹವಾಸಗಳು ನಮ್ಮ ಬದುಕನ್ನು ರೂಪಿಸುತ್ತವೆ ಎಂದು ತಿಳಿಸಿದರು. ನಮ್ಮ ಬದುಕಿನಲ್ಲಿ ಬರುವಂತಹ ಕಷ್ಟಗಳಿಗೆ ಎದೆಗುಂದಬಾರದು. ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದವರನ್ನ ಯಾವತ್ತೂ ಮರೆಯಬೇಡಿ ಎಂದು ಸಲಹೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾ ಸಿ ನಂಜುಂಡಯ್ಯ, ವಿದ್ವಾನ ರವಿಚಂದ್ರ, ಶಿಕ್ಷಣ ತಜ್ಞರಾದ ಡಾ ಭೋಗಣ್ಣ, ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಸಚಿವ ಗಿರೀಶ್ ಚಂದ್ರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ಸಂತೋಷ್ ಹಾನ್ಗಲ್, ಮುಖಂಡರಾದ ಕೆ ಪ್ರಶಾಂತ್, ವಿ, ಡಾ ರಾಮೇಗೌಡ, ಡಾ ಕುಮಾರ್, ಶಶಿರೆಡ್ಡಿ, ಎಂಜಿ ಹಿರೇಮಠ್, ಗೋವಿಂದರಾಜು, ರಾಜಣ್ಣ, ಶಿವಣ್ಣ ಸೇರಿದಂತೆ ಮಕ್ಕಳ ಪೋಷಕರು ಹಾಜರಿದ್ದರು. ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನದ ಸಂಯುಕ್ತ ಆಶ್ರಯದಲ್ಲಿ ಕಳೆದ 3 ವರ್ಷಗಳಿಂದ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಉಚಿತ ಬೇಸಿಗೆಯ ಸಂಸ್ಕಾರ ಶಿಬಿರ ಇವತ್ತು ಮುಕ್ತಾಯವಾಗಿದೆ. ರಾಜ್ಯದ ಮತ್ತು ನಾಡಿನ ಬೇರೆ ಬೇರೆ ಮೂಲೆ ಭಾಗದಿಂದ ಗಂಡು ಮತ್ತು ಹೆಣ್ಣು ಮಕ್ಕಳು ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು 10 ದಿನಗಳ ಕಾಲ ನಡೆಯುವಂಥ ಈ ಸಂಸ್ಕಾರ ಶಿಬಿರದಲ್ಲಿ ಭಾಗವಹಿಸಿ ಇವತ್ತಿನ ಮೌಲ್ಯ ಮತ್ತು ಶಿಕ್ಷಣದ ಬದುಕಿಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇವತ್ತು ತಮ್ಮ ಮಾಧ್ಯಮ ಮುಖಾಂತರವನ್ನು ಸಮಸ್ತ ಸದಸ್ಯರಿಗೆ ಮತ್ತು ಎಲ್ಲ ಪೋಷಕರನ್ನು ಇವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದು, ನಮ್ಮ ದೇಶ ಸಂಸ್ಕೃತಿ ಸನಾತನ ಧರ್ಮ ಉಳಿಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಇಲ್ಲ ಬದುಕನ್ನು ಕಟ್ಟಿಕೊಡುವಂಥ ಕೆಲಸಗಳಾಗಬೇಕಾಗ್ತದೆ. ಇವತ್ತು ಆ ದಿಶೆಯಲ್ಲಿ ಶ್ರೀಮಠದಿಂದ ದಾನಿಗಳ ಸದ್ಭಕ್ತರ ಸಹಕಾರದಿಂದ ಈ ಥರದ ಬೇಸಿಗೆ ಮತ್ತು ದಸರಾ ಶಿಬಿರಗಳನ್ನು ಆಯೋಜನೆ ಮಾಡಿ ಈ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ಬೋದು. ಭಾಗವಹಿಸಿದಂಥ ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ಸದ್ಭಕ್ತರು ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ನಾನು ಮಂಜು ರಾಜ ನ್ಯೂಸ್ನ ಮಂಜುಯ ಪ್ರಣಾಮಗಳು. ಇವತ್ತು ಕೊರಟಗೆರೆಕ್ಕಿನ ಯಲೆರಾಂಪುರಕ್ಕೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ. 2 ವರ್ಷದ ಮಠಗಳ 100ಗಳಿಗೆ ಈ ಬೇಸಿಗೆಯ ರಜಾ ವಿವಿಧಿಗಳಲ್ಲಿ ಆಚರಣೆ ಮಾಡ್ತಾರೆ. ರಂಗ ಚಟುವಟಿಕೆ, ಜಾನ ಚಟುವಟಿಕೆಗಳು, ಚಟುವಟಿಕೆಗಳು, ಇನ್ನೂ ಹಲವಾರು ತರಬೇತಿಗಳನ್ನು ಮಾಡಿ ಅದನ್ನು ಕೊಟ್ಟು ಅದಕ್ಕೆ ಒಂದಿಷ್ಟು ಅದಕ್ಕೆ ಮಕ್ಕಳು ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ವಿಶೇಷ ಏನಂದರೆ ಈ ಯಲೆರಾಂಪುರದ ಅಂಶದಲ್ಲಿ ಯಾವ ಮಕ್ಕಳಿಂದನೂ ಒಂದು ನಯಾ ಪೈಸನೂ ತದೇನೆ ಮಕ್ಕಳನ್ನು ಸೇರ್ಪಡೆ ಮಾಡಿತು. ಈ ಸಂಸ್ಕಾರ ಶಿಬಿರ ಅಂತ ಒಂದು ಮಾಡಿದ್ದಾರೆ. ಸಂಸ್ಕಾರ ಶಿಬಿರದಲ್ಲಿ ನಾನಾ ಸಂಸ್ಕೃತಿ ಅನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ಸುಮಾರು 11 ವರ್ಷದ ಮಠ ಆಗಿರೋ ಅಂತ ಹೇಳಿದರು. 11 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಇಲ್ಲಿ ಒಂದು ಪ್ರದೇಶ ಆಗಿದೆ ಅಂತ ಹೇಳಿದರೆ ಅದು ತುಂಬ. ಮಕ್ಕಳು 10 ದಿನ
ಶಿಬಿರದಲ್ಲಿ ಒಂದು ಸುಮಾರು 300 ಮಕ್ಕಳು ಪಾಲ್ಗೊಂಡಿದ್ದು. ಆ ಮಕ್ಕಳು ತುಂಬ ಚಟುವಟಿಕೆಯಿಂದ ಹೇಳಂದ್ರೆ ಇದು ಮಠಗಳಲ್ಲಿ ಈಗಿನ ಮಕ್ಕಳು ಒಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರೆ ಆ ಮಕ್ಕಳು ಮುಂದೆ ಅಸಂಸ್ಕೃತರಾಗಿ ಬದುಕ್ತಾರೆ ಅಂತ ಹೇಳೋದಕ್ಕೆ ಸಂಶಯನೇ ಇಲ್ಲ. ಅಂಥ ಮಕ್ಕಳನ್ನು ನಿಮ್ಮ ಮಠ ಮಾನ್ಯಗಳ ಕನ್ನಡ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಿದ್ರೆ ನಿಜವಾಗೂ ಸಂಸ್ಕಾರವಂತರಾಗಿ ನಮ್ಮ ಸಂಸ್ಥೆ ಉಳಿಸ್ತಾ ಹೇಳೋದ್ರಿಂದ ತುಂಬ ಖುಷಿ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.